ನಂದೀಶ್ವರ, ಸೋಮೇಶ್ವರ, ಪಾಠಕ್ಕೆ ಬನ್ನಿ. ಹಿಡ್ಕೊಂಡ್ಬಿಟ್ಟಿದ್ಯಾ? ಬಂದ್ರು ವಿಶ್ವ, ಬಂದ್ರು. ಮುಟ್ಟ ಬಾಗಿಲು ಹೀಗೇನು ಹಾಕೋದು? ಈ ಕಡೆ ಬಾ. ಶಿಖಾಮಣಿ ನೀನು. ಏಯ್ ನೋಡ್ಕೋ, ಸರಿಯಾಗಿ ನೋಡ್ಕೋ. ಹೀಗೆ ಹಿಡ್ಕೊಂಡು ಹೀಬೇಕು. ಏನಾಯ್ತ್ರೋ ಏನಾಯ್ತ್ರೋ? ಬಾಗಿಲು ಕೈ ಹಿಡ್ಕೊಂಡ್ಬಿಟ್ಟಿದೆ. ನಿನ್ನ ಬುರುಡೆಯಲ್ಲಿ ಬೂದಿ ತುಂಬಿದೆ. ಬಿಡ ಕೈನ, ಬಿಡ. ಭಕ್ತಿ ಇಲ್ದೇ ಇದ್ರೆ ಹೀಗೇನೆ. ಗುರುಗಳು ಹೇಳಿಲ್ವಾ ಎಲ್ಲಾನು ಈಶ್ವರ ಸ್ವರೂಪ ಅಂತ? ಅಪ್ಪ ಬಾಗಿಲೇಶ್ವರ, ಈ ಸಾಂಬ್ರಾಣಿಗಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಿ. ಬಾಗಿಲು ಹೇಗೆ ಹಾಕೋಬೇಕು ಅಂತ ನಾನ್ ತೋರಿಸ್ತೀನಿ. ಅದು ಮೆಲ್ಲ ಕೂತ್ಕೊಂಡು ಈ ಕೈ ಹಾಕಿ ಹೀಗೆ ಹೇಳ್ಕೊಂಡ್ರೆ ಹಾಕೊಳ್ಳುತ್ತೆ. ಏನ್ರು ಏನ್ರು ಇನ್ನೂ ಗಲಾಟೆ? ಯಾಕ್ರೋ ಹೀಗೆ ಕೂತಿದ್ದೀರಾ? ಗುರುಗಳೇ, ಈ ಬಾಗಿಲಿಗೆ ನಮ್ ಮೇಲ್ ಕೋಪ. ನನ್ ಕೈ ಕಚ್ಚಿಬಿಡ್ತು. ನನ್ನ ಬೆರಳನ್ನು ಇನ್ನೂ ಕಚ್ಚುತ್ತಾನೆ ಇದೆ. ಈಗ ಬೆರಳು ಕೊಟ್ಟು ಬಾಗಿಲು ಹಾಕೋತಾರ? ಇನ್ ಹೇಗೆ? ಕೈ ತೆಗಿ. ಇಲ್ಲಿ ಹಿಡ್ಕೊಂಡು ಹೀಗೆ. ಈಗ ಗೊತ್ತಾಯ್ತಾ? ಗೊತ್ತಾಯ್ತು ಗೊತ್ತಾಯ್ತು. ಪಾಠಕ್ಕೆ ಬನ್ನಿ. ಚಂದ್ರಶೇಖರ ಪಾಹಿ ಮಾಂ, ಚಂದ್ರಶೇಖರ ಪಾಹಿ ಮಾಂ, ಚಂದ್ರಶೇಖರ ಪಾಹಿ ಮಾಂ, ಚಂದ್ರಶೇಖರ ಪಾಹಿ ಮಾಂ, ಚಂದ್ರಶೇಖರ ಚಂದ್ರಶೇಖರ ಪಾಹಿ ಮಾಂ. ಗುರುಗಳೇ, ಎಲ್ಲಿ ನಿನ್ನೆ ಹೇಳ್ಕೊಟ್ಟು ಸಂಗೀತ ಪಾಠ ಹೇಳು. ನೀಸಾನೆ ನಿಮ್ಮ ಅಪ್ಪಸಾನೆ, ನಿಮ್ಮ ಅಪ್ಪನ ನಿಮ್ಮ ಅಪ್ಪನ ನಿಮ್ಮ ಅಪ್ಪನ ನಿಮ್ಮ ಅಪ್ಪನ. ಸಂಗೀತನ ಹೀಗೆಲ್ಲ ಕೆಟ್ಟಾಗಿ ಹಾಡಬಾರ್ದಪ್ಪ. ಮತ್ತೆ ಹೇಗೆ? ಸಂಗೀತಗಾರನಿಗೆ ಕಂಠ ಶುದ್ಧವಾಗಿರ್ಬೇಕು. ಕಂಠ ಶುದ್ಧಿ. ಎಲ್ಲಿ ಹೋಗ್ತೀಯೋ? ಈ ಕೇಳಿ ಗುರುಗಳೇ, ಕಿರಿಚಬೇಡವೋ, ಹಿಂಚುಗಳೆಲ್ಲ ಹಾರೋಗುತ್ತೆ. ಎಲ್ಲಿ ಗುರುಗಳೇ? ಒಂದು ಹಾರೆ ಇಲ್ವಲ್ಲ? ಸುಂದರೇಶ್ವರ, ಹೇಳೋ ಹೇಳೋ. ನಂದಿ, ಏ ನಂದಿ, ಗುರುಗಳೇ, ನಿನ್ನೆ ಹೇಳ್ಕೊಟ್ಟ ಶ್ಲೋಕ ಬಂತ? ವಾ, ಮೊನ್ನೆನೆ ಬಂದ್ಬಿಡ್ತು. ಆದ್ರ ಅರ್ಥನು ಚೆನ್ನಾಗ್ ಗೊತ್ತು. ಹೇಳು. ದಿಲೀಪಾನಂತರೇ ರಾಜೇ ತನ್ನ ಸಿಂಹಾಸನೆ ಪ್ರದಕ್ಷಿಣೆ. ಅಂದರೆ ದೀಪ ಬೆಳಗಿದ ನಂತರ ರಾಜ ತನ್ನ ಸಿಂಹಾಸನವನ್ನು ಸಾಯಿಸಿ ಪ್ರದಕ್ಷಿಣಕ್ಕೆ ಹೋದ. ಮೂರ್ಖ ಮೂರ್ಖ, ಹಾಗಲ್ವ ಶ್ಲೋಕ? ನಾನು ಹೇಳ್ಕೊಟ್ಟಾಗ ಹೇಳು. ದಿಲೀಪಾನಂತರಂ ರಾಜ್ಯೇ. ದಿಲೀಪಾನಂತರಂ ರಾಜ್ಯ. ಹಾಗ್ಯಾಕೆ ಹೇಳ್ತೀಯೋ ಅವಿವೇಕಿ? ಹಾಗಾಗಲ್ತೀಯ ಅವಿವೇಕಿ. ಬಾಯ್ ಮುಚ್ಚು. ಬಾಯ್ ಮುಚ್ಚ. ಗಣಪತಿ, ಗಣಪತಿ, ಸುಮ್ಮನಿರೋ ನಂದಿ. ನಮಸ್ಕಾರ ಗುರುದೇವ. ಮಹಾಪ್ರಭುಗಳು ತಮ್ಮನ್ನು ಬರ ಹೇಳಿದ್ದಾರೆ. ನನ್ನ ನಿಮ್ಮನ್ನಲ್ಲ, ನನ್ನನ್ನ. ಸರಿ, ನಾನು ಅರಮನೆಗೆ ಹೋಗಿ ಬರ್ತೀನಿ. ನೀವು ಬಾಗಿಲನ್ನು ಭದ್ರವಾಗಿ ಹಾಕೊಂಡು ನಾನು ಹೇಳ್ಕೊಟ್ಟ ಪಾಠ ಜ್ಞಾಪಿಸ್ಕೊಳ್ತಾ. ಗುರುಗಳು ಬಾಗಿಲು ಹಾಕೊಂಡ್ರು. ಬಾಗಿಲುಗಳು ಅಂದ್ರು. ಗಳು ಅಂದ್ರೆ ಬಹುವಚನ. ಒಂದಕ್ಕಿಂತ ಹೆಚ್ಚಾಗಿದ್ದರೆ ಗಳುಗಳನ್ನು ಸೇರಿಸಲಾಗುತ್ತದೆ. ಕಿಟಕಿಗಳು, ಹುಡುಗಗಳು, ಹೆಂಗಸಗಳು, ಗಂಡಸಗಳು. ಅಂದರೆ ಎಲ್ಲಾ ಬಾಗಿಲುಗಳನ್ನು ಹಾಕೋಬೇಕು.
ಅಲ್ಲೊಂದ್ ಬಾಗಿಲು ತೆಗ್ದಿದೆ ನೋಡು. ಹಾಕೋ. ಅಲ್ಲೋಡ ಬಾಗಿಲು ಹೊರಟಾಯ್ತು. ಆಗಲ್ವೋ? ಹೀಗೆ. ನಿನ್ನಿಬ್ರಿಗೂ ಬಾಗ್ಲಾಗ ಬರೋದೇ ಇಲ್ಲ. ಲೇ 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 ಇರೋ ಇರೋ ಇರೋ, ಈ ಬಾಗ್ಲು ನಾನ್ ಹಾಕಿ ತೋರಿಸ್ತೀನಿ. ಗುರುಗಳು ಹೇಳಿದ್ರು ಇದನ್ನ ಹೀಗ್ ಹಿಡ್ಕೊಂಡು ಹೀಗೆ ಎಳ್ಕೋಬೇಕು. ಅದರ ಮುಖ ಈಗ ಹಿಂದಕ್ಕೆ ಹೋಗುತ್ತೆ. ಈ ಬಾಗಿಲಿಗೆ ಬುದ್ಧಿನೇ ಇಲ್ಲ. ಅದು ನಮ್ಮ ಮಾತೇ ಕೇಳಲ್ಲ. ಏಯ್ ಮುಂದೆ ಗುರು ಶಿಷ್ಯರ ಮಾತೇ ಕೇಳಲ್ವಾ ನೀನು? ನಂದಿ, ಗುರುಗಳೇ ಗುರುಗಳೇ, ನನಗೆ ತುಂಬಾ ಆಯಾಸ ಆಗಿದೆ, ಸ್ವಲ್ಪ ಕಾಲ ವಿಶ್ರಾಂತಿ ತಗೋತೀನಿ. ಲೇ ಗುರುಗಳು ವಾಂತಿ ಮಾಡ್ಕೊತಾರಂತೆ. ವಾಂತಿ ಅಲ್ವೋ, ವಿಶ್ರಾಂತಿ. ಮಲ್ಕೋತೀನಿ. ಗುರುಗಳು ಮಲ್ಕೋತಾರೆ. ಚಾಪೆ ಹಾಸ್ರು, ಜಿಮ್ ತಗೊಂಡ್ರು. ಈ ಕಾಲ್ ನಂದು, ಆ ಕಡೆ ಹೋಗೋ. ನಂದು ಕಣ ಈ ಕಾಲು, ನಾನ್ಯಾಕೆ ಆ ಕಡೆ ಹೋಗ್ಲಿ? ಈ ಕಾಲು ನಂದು ಒಂದೇ. ನಿಂತು ಅಂತೆ ಕಾಲು. ಇರು ನಿಂಗ್ ಮಾಡ್ತೀನಿ. ನಾನು ನೋಡ್ತೀನಿ. ಟಕ ಟಕ ಧಿಮ್ ಟಕ 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 ಧಿಮ್ ಟಕ ಧಿಮ್ ಟಕ ಧಿಮ್ ಟಕ 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 ಧಿಮ್ ಟಕ ಧಿಮ್ ಟಕ ಧಿಮ್ ಟಕ ಧಿಮ್ ಟಕ. ನನ್ ಕಾಲ್ ತಗೋತ್ಯಾ, ನನ್ ಕಾಲ್ ತಗೋತ್ಯಾ, ನನ್ ಕಾಲ್ ತಗೋತ್ಯಾ. ನನ್ ಕಾಲ್ ತಗೊಂಡ್ರೆ ನಾನ್ ಬಿಡ್ತೀನ, ನನ್ ಕಾಲ್ ತಗೊಂಡ್ರೆ ನಾನ್ ಬಿಡ್ತೀನ. ಲೇ ಲೇ ಬಿಡ್ರೋ ನನ್ನ, ಬಿಡ್ರೋ. ನನ್ ಕಾಲು ಬಂಗಾರದ್ದು, ನಿನ್ ಕಾಲು ಹಿತ್ತಾಳೆ. ನನ್ ಕಾಲ ಯಾಕೋ ನಿನ್ ಮುಟ್ಟೋದು? ನಿನ್ ಕಾಲೇ ಹಿತ್ತಾಳೆ. ನನ್ ಕಾಲಕ್ ಜೋರ ಹೊಡಿತ್ಯಾ, ನಿನ್ ಕಾಲಕ್ ಜೋರ ಹೊಡೆದ್ನ. ನಾನ್ ನಿನ್ ಕಾಲಿಗೆ ಅಷ್ಟು ಜೋರಾಗಿ ಹೊಡ್ದೇನೋ? ಲೇ ಲೇ, ನಿಮ್ ಸೇವೆ ಸಾಕು, ಬಿಡ್ರೋ ನನ್ನ ಕಾಲ್ನ. ನೀವು ಮಲ್ಕೊಳ್ಳಿ ಗುರುಗಳೇ. ಅವ್ರವ್ರ ಜಗಳ ಕಾಯ್ಕೊಂಡ್ರೆ ನಮ್ಗೇನು, ನೀವು ಮಲ್ಕೊಳ್ಳಿ. ಈಗ ನೋಡ್ಕೊಂಡ್ ನಿನ್ ಕಾಲ್ನ. ನೀನ್ ನೋಡ್ಕೊಂಡ್ ನಿನ್ ಕಾಲ್ನ. ತಗೋ ತಗೋ. ಗುರುಗಳ ಕೋಪ ಬಂದ್ಬಿಡುತ್ತೆ, ಸುಮ್ಮನೆ ಆನಂದೆ. ನನ್ ಕಾಲ್ ಸುದ್ದಿಗೆ ಬಂದ್ರೆ ನಿನ್ನ ಸುಮ್ನೆ ಬಿಟ್ಬಿಡ. ನಿನ್ ಕಾಲ್ನ ತುಂಡು ತುಂಡು ಮಾಡ್ಬಿಡ್ತೀನಿ. ನನ್ ಕಾಲ್ ತುಂಡು ಮಾಡ್ತೀಯಾ? ನೋಡ್ತಾ ಇರು, ನಿನ್ ಕಾಲ್ನ ಜಜ್ಜಿ ಬಜ್ಜಿ ಮಾಡ್ಬಿಡ್ತೀನಿ. ನಾನು ನೋಡ್ತೀನಿ ನೀನ್ ಏನ್ ಮಾಡ್ತೀಯ ಅಂತ. ನಾನು ನೋಡ್ತೀನಿ ನೀನೇನ್ ಮಾಡ್ತೀಯ ಅಂತ. ನೋಡೋಣ ನೋಡೋಣ. ಬಿಡ್ರೋ, ನನ್ನ ಬಿಟ್ಟು ಬಿಡ್ರೋ. ನೀವು ಸುಮ್ಮನೆ ರೀ ಗುರುಗಳೇ. ನಿಮ್ಗೆ ಕೋಪ ಬಂದ್ರೆ ಅವ್ರು ಬದುಕಾಗತ್ತಾ? ಬಿಡ್ರೋ, ಅವ್ರು ನನ್ನ ಕಾಲನ್ನ ಕನ್ವರ್ಸ್ ಹಾಕ್ಬಿಡ್ತಾರೆ. ಬಿಡ್ರೋ. ನಿಮ್ಗೇನು ಅವರೇ ಅನುಭವಿಸ್ತಾರೆ. ಲಕ್ಷ್ಮಿ, ಲಕ್ಷ್ಮಿ. ಅಯ್ಯಯ್ಯೋ, ಮನೆ ಹಾಡ್ರ, ನಿಮಗ್ ಜ್ಞಾನ ಇದೆಯಲ್ವಾ? ನಡೆಯುತ್ತೆ. ಎದುರು ನಿಂತ್ಕೊಂಡ್ರೆ ಒಬ್ಬೊಬ್ರನ್ನ ಬಡ್ದು ಬಿಡ್ತೀನಿ ನೋಡು. ಗುರು ಸೇವೆ ಚೆನ್ನಾಗಿ ಮಾಡಿದ್ರೆ ನಮ್ಮನ್ನೇ ಬೈತಾರೆ. ಹಾಕ್ಬಿಡ್ತೀನಿ ನೋಡು. ನಡೀರೋ, ನಡಿ. ಲಕ್ಷ್ಮಿ, ಶಿವ, ನೀನು ಬರೋದು ಸ್ವಲ್ಪ ತಡವಾಗಿದ್ದಿದ್ರೆ ನನ್ನ ಕಾಲನ್ನ ಕತ್ತರಿಸ್ಬಿಡ್ತಿದ್ರು. ಪಾಪಿಗಳು ಹೇಗ್ ಬರೋ ಹಾಗೆ ಹೊಡೆದಿದ್ದಾರೆ. ಇಂಥ ಬುದ್ಧಿ ಇಲ್ಲವ್ರು ಯಾಕಿರ್ಬೇಕು? ಕಳಿಸ್ಬಿಡಿ ಅವ್ರನ್ನ. ಹಾಗನ್ಬೇಡವೆ, ಮೊದ್ಲೇ ಬುದ್ಧಿ ಇಲ್ದೇ ಇರೋರು ಇಲ್ಲಿಗೆ ಹೋಗ್ತಾರೆ. ಇಲ್ಲೇ ಇರ್ಲಿ ಬಿಡು, ನಮಗ್ ತಾನೇ ಯಾರಿದ್ದಾರೆ. ಇಂಥವ್ರಿಗೊಂದಿಷ್ಟು ಅನ್ನ ಹಾಕಿದ್ರೆ ನಮಗೆಷ್ಟೋ ಪುಣ್ಯ ಬರುತ್ತೆ. ನೋಡ್ದಿಯಾ ಲಕ್ಷ್ಮಿ, ಅವ್ರು ನನ್ನನ್ನು ಹೊಡೆದ್ರು ಬಡಿದ್ರು ನನ್ನ ಪ್ರಾಣ ಕಾಪಾಡಿದ್ದಾರೆ. ಅವ್ರ ಗಲಾಟೆಗೆ ಹೆದರಿ ಹಾವು ಹಾಸಿಗೆಯಿಂದ ಹೊರಗೆ ಬರಲೇ ಇಲ್ಲ. ಇಲ್ದೆ ಹೋಗಿದ್ರೆ ನನ್ನ ಗತಿ ಏನಾಗ್ತಿತ್ತು? ಅವ್ರು ಪೆದ್ದ ಕೆಲಸ ಮಾಡಿದ್ರು ಒಂದ್ ರೀತಿಲಿ ಉಪಕಾರನೇ ಆಗುತ್ತೆ.
ಯಾರೋ ದೊಡ್ಡ ಮನುಷ್ಯರು ಬಂದಿದ್ದಾರೆ ಕಾಣ್ರು. ಯಾಕರೋ ನೋಡ್ತಾ ಇದ್ದೀರಾ? ಗುರುಗಳು ಹೇಳಿದ್ದು ಮರ್ತೋಯ್ತಾ? ಏನಿಲ್ಲ, ಜ್ಞಾಪಕ ಇದೆ. ಏನೋ ಅದು? ದೊಡ್ಡ ಮನುಷ್ಯರು ಮನೆಗೆ ಬಂದ್ರೆ ನೀನ್ ಯಾವ ವಿಧೇಯತೆಯಿಂದ ನೋಡ್ಕೋಬೇಕು. ಬಂದ್ರ ನಿಮ್ಮಂತ ದೊಡ್ಡ ಮನುಷ್ಯರನ್ನ ನಾವು ನೋಡೇ ಇಲ್ಲ. ಸ್ವಾಗತ ಸುಸ್ವಾಗತ. ಬನ್ನಿ 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 ಬನ್ನಿ. ಈ ಪೆಟ್ಟಿಗೆ ಯಾರ್ದು? ಯಾವ ನೋಡ್ರ? ಅದು 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 ಏನಿದೆ ಇದರಲ್ಲಿ? ಪಟ್ಟೆ ಪೀತಾಂಬರ, ಚಿನ್ನದ ಬಡವೆಗಳು. ದೊಡ್ಡ ಮನ್ಸು ಬಂದಿರ್ಬೇಕಾದ್ರೆ ಸುಳ್ಳು ಹೇಳ್ಬಾರ್ದು. ಅದ್ರಲ್ಲಿ ಬಂಗಾರದ ವರಹಗಳು ಇವೆ ಅಂತ ವಿನಯವಾಗಿ ಹೇಳೋ. ಬಂಗಾರದ ವರಹಗಳು ಇದೆ. ಆ ದೊಡ್ಡ ಪೆಟಾರಿಲಿ ಅದು ನಮ್ ಗುರುಗಳದ್ದು ಇರೋನೇನು. ಅದರೊಳಗೆ ಬೆಳ್ಳಿ ಸಾಮಾನು ಇದೆ. ಬೆಳ್ಳಿದು ದೊಡ್ಡ ದೊಡ್ಡ ತಟ್ಟೆ, ದೊಡ್ಡ ದೊಡ್ಡ ಲೋಟ, ಪಂಚಪಾತ್ರೆ, ಉದ್ದರಣೆ, ಪಂಚಬಾಳ, ಇನ್ನು ಏನೇನೇನೇನೇನೇನೇನೋ. ಬೀಗ ಕೈಯಲ್ಲಿ ಲೇ ಸುಬ್ರಹ್ಮಣ್ಯ, ದೊಡ್ಡ ಮನ್ಸು ಕೇಳ್ತಾ ಇದಾರೆ, ಹೋಗಿ ಬೀಗಕ್ಕೆ ತಂದ್ಕೊಡೋ. ನೀವೆಲ್ಲ ಹೊರಗಡೆ ಹೋಗಿ. ನಾವಿಲ್ಲೇ ಇರ್ತೀವಿ. ಹೋಗಿಲ್ಲ. ಲೇ ದೊಡ್ಡ ಮನ್ಸು ಕೋಪ ಬಂದ್ಬಿಟ್ಟಿದೆ ಕಣ್ರು. ನಡೀರೋ ನಡೀರೋ. ಹಾಗೆ ಹೋಗಿ ಬಾಗ್ಲಾಕೋ. ನಾನು ಇಲ್ಲೇ ಇರ್ತೀನಿ. ನಿಜವಾಗ್ಲೂ ಇವರು ತುಂಬಾ ದೊಡ್ಡ ಮನಸ್ಸು. ಅದಕ್ಕೆ ಎಲ್ಲಾನು ಕೇಳಿ ಕೇಳಿ ತಗೋತಾ ಇರೋದು. ಇದನ್ನೇ ದೊಡ್ಡತನ ಅನ್ನೋದು. ಅಪ್ಪ ಸುಮ್ಮನೆ ರಡ್ಡೆ ನೋಯಿಸ್ಕೊಂಡು ಕಣ್ಣ ಹಾಕುದು. ಓದ್ ಕಡೆ ಎಲ್ಲ ಇಂಥ ಜನ ನೀವು ಇದ್ಬಿಟ್ರೆ ನಮ್ಗ್ ತೊಂದ್ರೆನೇ ಇರಕ್ಕಿಲ್ಲ ನೋಡು. ಲೇ ದೊಡ್ಡ ಮನುಷ್ಯರು ಏನ್ ಮಾಡ್ತಾ ಇದಾರೆ ಅಂತ ಹೋಗಿ ನೋಡ್ಕೊಂಡ್ ಬರ್ತೀನಿ. ದೊಡ್ಡ ಮನುಷ್ಯರು ಕೈ ಹಿಡಿತಾ ಇದ್ದಾರಲ್ಲ. ಹೌದು, ಅವರು ಮೂಟೆ ಕಟ್ತಾ ಇದಾರೆ. ಇವ್ರು ಕಳೆದ್ರೆ ಅನುಮಾನನೇ ಇಲ್ಲ. ಈ ದೊಡ್ಡ ಮನುಷ್ಯರು ನಮ್ಮನೆ ಒಳಗಡೆ ಹ್ಯಾಕ್ ಬಂದ್ರು? ಮನೆ ಬಾಗಿಲುಗಳೆಲ್ಲ ಹಾಗೆ ಇದೆ. ಎಲ್ಲಿಂದ ಬಂದ್ರು? ಹ್ಯಾಕ್ ಬಂದ್ರು? ಬನ್ನಿ ಬನ್ನಿ. ಅಯ್ಯೋ ಬಂದ್ರೋ, ನೋಡ್ ಬಂದ್ರೋ, ಕನ್ನ ಹಾಕ್ಬಿಟ್ಟಿದಾರೆ ಕಣೋ, ಕನ್ನ ಬಂದ್ರೋ ಬಂದ್ರೋ. ನಮ್ ಗುರುಗಳಿಗೆ ಗೊತ್ತೇ ಇಲ್ಲ ಪಾಪ. ದೊಡ್ಡ ಮನುಷ್ಯರು ಅಂದ್ರೆ ಕನ್ನನು ಹಾಕ್ತಾರೆ, ಗಂಟು ಕಟ್ತಾರೆ.
ತಲೆ ಮಡಿಗೆ ತಲೆ ಪುಂಡಿ ಹೊಡಿತಾರೋ ಮೊದ್ಲು ಕಾಲ್ ಮಡ್ಗು. ಹೌದೌದು. ದೊಡ್ಡ ಮನುಷ್ಯರಿಗೆ ಕಾಲ್ ಹೊಡಿಬಾರ್ದು, ತಲೆ ಬರ್ಲಿ. ದೊಡ್ಡ ಮನುಷ್ಯರು ಇಲ್ಲಿಂದ ತಪ್ಪಿಸ್ಕೊಂಡಿರ್ತಾರೆ. ಹುಡ್ಕೋಣ. ದೊಡ್ಡ ಮನುಷ್ಯರು ಮೊದ್ಲು ಕಾಲಿಡ್ತಾರೆ, ಅವ್ರಿಗೆ ತಲೆ ಇರೋದಿಲ್ಲ. ತಗೋ. ತಲೆ ಬರ್ಲಿ. ಏನೋ ಇದು? ಗಣಪತಿ, ಸುಬ್ಬು, ಮಹೇಶು ಎಲ್ಲ ನಮ್ ಜೊತೆ ಅವ್ರನ್ನ ಕಟ್ಟಾಕ್ಬಿಟ್ಟಿದ್ಯಾ? ಕಿಚ್ಚಾಕೋ ಕಿಚ್ಚಾಕೋ. ಯಾಕ್ರೋ ಹೀಗೆ ಓಡಾಡ್ತೀರಾ? ನಿಮ್ಗೆ ಸ್ವಲ್ಪನೂ ಗೊತ್ತಾಗಲ್ಲ ಗುರುಗಳೇ, ಪ್ರಪಂಚದ ವಿಷಯನೇ ತಿಳಿದಿಲ್ಲ. ಈ ದೊಡ್ಡ ಮನುಷ್ಯನ್ನ ನಂಬಲೇಬಾರ್ದು. ಏನಾಯ್ತು ಈಗ? ಇನ್ನೇನಾಗ್ಬೇಕು? ನಿಮ್ ತಲೆ ಕುಟ್ಟ, ಹೇಳೋದನ್ನ ಸರಿಯಾಗಿ ಹೇಳ್ರು. ಈ ದೊಡ್ಡ ಮನುಷ್ಯರೆಲ್ಲ ಶುದ್ಧ ಕಳ್ರು. ಕನ್ನ ಹಾಕ್ತಾರೆ, ಮೂಟೆ ಕೊಡ್ತಾರೆ. ನಮ್ಮ ಮಾತನ್ನ ನಂಬಿಕೆ ಇಲ್ದಿದ್ರೆ ಬನ್ನಿ ಬನ್ನಿ. ಅಯ್ಯೋ, ನಿಜವಾಗ್ಲೂ ಕಳ್ರು ಬಂದಿದ್ರೇನ್ರ? ಏನಾದ್ರೂ ಕದ್ಕೊಂಡು ಹೋದ್ರಾ? ನಾವು ಬಿಡ್ತೀವ? ಅವರು ಕೈ ಕಾಲು ಮುರಿದು ಹ್ಯಾಗ್ ಹೊಡೆದ್ವಿ ಗೊತ್ತಾ? ಹೀಗೆ ಹಾಗೆ ಹೀಗೆ ಹಾಗೆ ಹೀಗೆ ಹಾಗೆ. ಸದ್ಯ ನಿಮ್ಗಂತೂ ತನ್ನ ಹಾಕಿದ್ದಕ್ಕೂ ಸಾರ್ಥಕವಾಯ್ತು. ನಾನ್ ಸಾಯ್ತೀನಿ. ಗುರುಗಳ ಕೈಲಿ ಇಷ್ಟೊಂದು ಬಯಸ್ಕೊಂಡ್ಮೇಲೆ ಯಾರು ಬದುಕಿರ್ತಾರೆ? ನಾನ್ ಸಾಯ್ಬೇಕು. ಹೇಗ್ ಸಾಯ್ತೀಯೋ? ಇನ್ಯಾಗೆ? ಗುರುಗಳು ಹೇಳಿದ್ರಲ್ಲ, ವಿಷ ತಗೊಂಡ್ ಸಾಯ್ತೀನಿ. ಎಲ್ಲಿದೆಯೋ ವಿಷ? ವಿಷ ನಮ್ಮನೇಲಿ ಇದೆ ವಿಷ. ಅಮ್ಮ ಇಷ್ಟೆಷ್ಟು ದಪ್ಪದ ವಿಷದುಂಡೆ ಮಾಡಿ ಇಟ್ಟಿದ್ದಾರೆ. ಹೋಗೋ, ಬೇಗ ತಗೊಂಬ. ಹೋಗೋ, ತಿನ್ಬಿಟ್ಟು ಬೇಗ ಸಾಯ್ಲಿ. ಹೋಗೋ 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 ಹೋಗೋ. ಲೇ, ನಾನ್ ಸಾಯ್ತೀನಿ ಅಂತ ನೀನ್ ಅಳ್ಬೇಡ ಕಣೋ ಸುಬ್ಬು. ನಾನ್ ಸತ್ರೆ ಯಮದೂತರು ಬಂದು ನನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಸ್ವರ್ಗದಲ್ಲಿ ಯಾರಿರ್ತಾರೋ? ರಂಬೆ, ಊರ್ವಶಿ, ತಿಲೋತ್ತಮೆ, ಮೇನಕೆ. 4 ಜನನೇನೋ? ನಮ್ಮ ಹಾಗೆ 7 ಜನ ಇರೋಲ್ವೇನೋ? 70 ಜನ ಇರ್ತಾರೆ. ಪೆದ್ದು ಮುಂಡೆನೆ. ವಿಷ ತಂದಿದ್ದೀನೋ? ಏನ್ ಸತ್ತೋಗೋ? ಸದ್ಯ ತಂದೆ ಬಿಟ್ಯಾ? ಅಯ್ಯೋ, ಲೇ ವಿಶ್ವ, ವಿಶ್ವ, ಈ ಗಣಪತಿ ಇದೆ ನನಗೆ ಪ್ರಾಣ. ಈ ಮುಂಡೆ ಅದಕ್ಕೆ ದೇಹ ಬೆಳೆದಿದೆಯೇ ಹೊರತು ಬುದ್ಧಿ ಸ್ವಲ್ಪನೂ ಬೆಳೆದಿಲ್ಲ. ಮಗು, ಮಗು.
ಇವನ್ನ ಚೆನ್ನಾಗಿ ನೋಡ್ಕೊಳು. ಲೈ ನಿನ್ನ ಬೈದಿದ್ದೀನಿ, ಲೈ ನಿನ್ನ ಹೊಡೆದಿದ್ದೀನಿ. ನೀವು ಕ್ಷಮಿಸ್ಲಿಲ್ಲ ಅಂದ್ರೆ ಆ ಸ್ವರ್ಗದಲ್ಲಿ ನನಗೆ ಜಾಗ ಇಲ್ರೋ. ನಮ್ ಪಕ್ಕದ ಮನೆ ಮುದುಕ ಕೊಟ್ಟಕ್ಕಂದಾಗ ಅವನ್ ಗಂಟ್ಲಲ್ಲಿ ನೀರ್ ಸುರಿದಿದ್ರು. ನೀರಲ್ವ ಮಂಡ್ರಿಗಪ್ಪೆ, ತುಳಸಿ ತೀರ್ಥ. ಬೇಗ ಹೋಗಿ ತಗೊಂಬಾರು, ಇಲ್ದಿರ ವಿಷ ಗಂಟ್ಲಲ್ಲಿ ಹಿಡಿಯೋದಿಲ್ಲ. ತಗೊಳ್ಳೋ ವಿಷ ಬೇಗ ತಿನ್ ಸತ್ತೋಗು. ಸಾಯ್ತೀನಿ ಸಾಯ್ತೀನಿ. ನೀವ್ ಯಾಕೆ ಅಳ್ತೀರೋ ನಾ ಸತ್ರೆ? ನೀನ್ ಸತ್ತೋಗ್ತಿಯಲ್ಲ ಅಂತ. ನಿನ್ ಜೊತೆ ನಾನು ಸಾಯ್ತೀನೋ? ಒಬ್ಬೊಬ್ರೆ ಯಾಕೋ ಸಾಯೋದು, ಎಲ್ರು ಒಟ್ಟಿಗೆ ತಿಂದು ಪಟಕ್ ಅಂದ್ಬಿಡೋಣ. ವಿಷ ತುಂಬಾ ಸಿಹಿ ಆಗಿದೆ ಕಣೋ. ಲೇ, ನಮಗಿಂತ ಮುಂಚೆ ಅವನೇ ಸತ್ತೋಗ್ತಾನೆ. ತುಳಸಿ ನೀರು ಹಾಕೋ. ಹೋದ್ರು ಹೋಗ್ಲಿ ಹಾಳಾದ ಪ್ರಾಣ. ವಿಷ ತುಂಬಾ ಚೆನ್ನಾಗಿದೆಯೋ ಹಬ್ಬ. ಈಗ ನಾವು ಸತ್ತು ಹೋದು. ವಿಷ ತಿಂದ ಮೇಲೆ ಮನೆ ಒಳಗಡೆ ನಾವು ಸಾಕೂಡುದು. ಹೌದು ಕಣ್ರ, ಇಷ್ಟೊಂದು ಹೆಣನ ಹೊರಗಡೆ ಹಾಕಕ್ಕೆ ಗುರುಗಳಿಗೆ ತೊಂದರೆ ಆಗತ್ತೆ. ನಡೀರಿ, ಎಲ್ಲ ಜಗಲಿ ಮೇಲೆ ಹೋಗಿ ಸಾಯೋಣ. ನಡೀರೋ ನಡೀರೋ. ತಾವು ಗಂಡಿನ ಕಡೆಯವರಾ? ಹೌದು ಹೌದು. ವಿಶ್ವ ಒಳಗಡೆ ಕರ್ಕೊಂಡು ಹೋಗೋ. ಏನು ಉಪಚಾರ, ಏನು ಉಪಚಾರ? ಒಳಗಡೆ ಇನ್ನೂ ಭಾರಿ ಉಪಚಾರ ಕಾದಿದೆ. ಹಾಗೇನು? ಇವ್ರ ಗಂಡಿನ ಕಡೆಯವರು ಸರಿಯಾಗಿ ನೋಡ್ಕೊಡು. ಬನ್ನಿ ಬನ್ನಿ. ತಮ್ಮದು ಯಾವ ಊರು? ಚಂದ್ರಾಪುರ. ವಿಶ್ವ ವಿಶ್ವ ಚಂದ್ರಾಪುರ ಕಣೋ. ಜೋಪಾನ್ವ ಕರ್ಕೊಂಡು ಹೋಗು. ಬನ್ನಿ ಬನ್ನಿ. ಚಂದ್ರಾಪುರ. ಬರ್ಬೇಕು ಬರ್ಬೇಕು ಬರ್ಬೇಕು. ದೊಡ್ಡ ಮನುಷ್ಯರು, ಓಹೋ ಮರ್ಯಾದಸ್ಥರು, ಮಹಾ ಪಂಡಿತರು. ದಯಮಾಡಿಸ್ಬೇಕು ದಯಮಾಡಿಸ್ಬೇಕು. ವಿಶ್ವ ವಿಶ್ವ. ಓ ಮರ್ಯಾದಸ್ಥರು. ಮರ್ಯಾದೆ ಮಾಡ. ನೀವು ಮಾಡಿರೋ ಹಳೆ ಮರ್ಯಾದೆಯನ್ನು ಜ್ಞಾಪಿಸ್ಕೊಂಡ್ರೆ ನನಗೆ ಯಾಕೋ ಭಯವಾಗುತ್ತಪ್ಪ. ನಾವೆಲ್ಲ ನಿಮ್ಮ ಭಯ ಆಗದ ಹಾಗೆ ಮರ್ಯಾದೆ ಮಾಡ್ತೀವಿ. ಹೌದಾ? ಆಗಬಹುದು ಆಗಬಹುದು. ಬನ್ನಿ 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 ಬನ್ನಿ. ಅತಿ ಮಧುರ ಚಾಪಹಸ್ತಾಮ ಪರಿಮಿತ ಮೋದ ಬಾಣ ಸೌಭಾಗ್ಯ ಕರುಣಾ ಮತಿಶಯ ಕರುಣಾ ಅಭಿನವ ಕುಳ ಸುಂದರಿ ಮಂದೇ. ಆಹಾ, ಹೇಳಿ ರಜತ ಬೊಂಬೆಗಳು, ಎಷ್ಟು ಚೆನ್ನಾಗಿ ಮಾಡಿದ್ದೀರಾ. ಸುಣ್ಣ ಸುಣ್ಣ. ಚಂದ್ರಶೇಖರ, ಸತ್ಯಾಗ್ರಹಗಳೊಂದು ಇಲ್ಲ.
ಅನ್ಯಾಯ ಇದು? ಬಾಬ್ನವ್ರೆ ಗಂಡಿನ ಕಡೆಯವ್ರಿಗೆಲ್ಲ ಸುಣ್ಣ ಬಡ್ದು ಅವಮಾನ ಮಾಡ್ತಿದ್ದಾರೆ ನೋಡಿ. ನೋಡ್ದ್ಯಾ ಬಾವ, ನಿನ್ನ ಶಿಷ್ಯ ಮಂಡಳಿ ಮಾಡ್ರೋ ಅವಾಂತರನ? ಲೇ ಲೇ, ಏನ್ ಬಂತ್ರ ನಿಮ್ಗೆ? ಏನ್ರ ಇದೆಲ್ಲ? ನೀವೇ ಹೇಳಿದ್ರಲ್ಲ ಗುರುಗಳೇ, ಗಂಡಿನ ಕಡೆಯವ್ರು ಬರ್ತಾರೆ, ಬೇಗ ಬೇಗ ಬಳಿರಿ ಅಂತ. ಇವ್ರ ಗಂಡಿನ ಕಡೆಯವರು, ಅದಕ್ಕೆ ಬೆಳೆದ್ವಿ. ಸಾಕು. ದಯವಿಟ್ಟು ಕ್ಷಮಿಸಿ ಪರಬ್ರಹ್ಮಶಾಸ್ತ್ರಿಗಳೇ. ಛೇ ಛೇ, ಶಿವ 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 ಶಿವ, ಮಹಾಪರಾಧವಾಯ್ತು. ದಯವಿಟ್ಟು ಕ್ಷಮಿಸಿ. ಏನ್ರಿ ಕ್ಷಮಿಸೋದು? ಮದುವೆಗೆ ಅಂತ ಕರ್ತಿ ನಮ್ಮ ನೀರತಿ ಅವಮಾನ ಮಾಡ್ತೀರಿ. ಮಾನ ಮರ್ಯಾದೆ ಹೋದ್ರೂ ತಡ್ಕೋಬಹುದು, ಮೈಯ ಮುಸುಡಿನೆಲ್ಲ ಚೆಚ್ಚಿಟ್ರೆ ಅದೆಲ್ಲಿಂದ ತಡ್ಕೊಳ್ಳೋದು? ಬನ್ರೋ, ನಾವು ಅವ್ರಿಗೆಲ್ಲ ಸುಣ್ಣ ಬಳಿಯೋಣ. ಕೋಪ ಮಾಡ್ಕೋಬೇಡಿ. ಅಯೋಗ್ಯನ ತಿಳಿದೇ ನಡೆದೋಯ್ತು. ಏನ್ರಿ ತಿಳಿಲಿಲ್ಲ? ಇಷ್ಟ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು. ಅದು ಬಿಟ್ಟು ಹೀಗೇನ್ರಿ ನಡ್ಕೊಳ್ಳೋದು? ದೊಡ್ಡ ರಾಜಗುರು, ಭಾರಿ ಸಂಬಂಧ ನೋಡಿ. ನಿಮ್ ಹುಡುಗಿನೂ ಬೇಕಿಲ್ಲ, ನಿಮ್ ನೆಟ್ಟಸ್ಗೆನೂ ಬೇಕಿಲ್ಲ. ನಡೀರ ಇಲ್ಲ. ಸ್ವಾಮಿ ಸ್ವಾಮಿಗಳೇ, ಸ್ವಾಮಿ ಸ್ವಾಮಿಗಳೇ, ಬಿಡಿ. ಎಂಥ ಅನಾಹುತ ಆಗೋಯ್ತು. ನಮ್ ಸಂಸಾರದ ಮಾನ ಬೀದಿ ಪಾಲಾಗೋಯ್ತು. ಈ ಪಾಪಿಗಳು ನಡೀತಿದ್ ಮದ್ವೆಗೆ ಕಲ್ಲು ಹಾಕಿದ್ರು. ಯಾವ ಪಾಪ ಮಾಡಿದ್ವಿ ಅಂತ ಇವ್ರನ್ನ ತಂದು ಮನೇಲಿ ಇಟ್ಕೊಂಡ್ರಿ. ಇನ್ನು ನಿಮ್ಗೆ ಇವ್ರ ಮೇಲಿನ ಮಮಕಾರ ಹೋಗಿಲ್ವಾ? ಮೊದ್ಲು ಇವ್ರನ್ನ ಮನೆಯಿಂದ ಆಚೆ ಕಳಿಸಿ. ಹೋಗ್ರೋ, ಹೊರಟೋಗ್ರೋ ಈ ಮನೆಯಿಂದ ಆಚೆ. ಇನ್ಮೇಲೆ ಈ ಮನೆಯಲ್ಲಿ ನಿಮಗೆ ಸ್ಥಳ ಇಲ್ಲ. ಇನ್ನು ಮುಂದೆ ನಿಮ್ಮ ಮುಖ ನನಗೆ ತೋರಿಸ್ಬೇಡಿ. ಹೋಗಿ, ಹೊರಟೋಗಿ.